ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಖಾತೆ ಹಂಚಿಕೆಯಾಗ್ತಿದ್ದಂತೆ ಕೆಲ ಸಚಿವರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಆನಂದ್ ಸಿಂಗ್ ತಮಗೆ ನೀಡಿರುವಂತಹ ಖಾತೆ ವಿರುದ್ಧ ಸೆಟೆದು ನಿಂತಿದ್ದು ಖಾತೆ ಬದಲಾವಣೆಗೆ ಮೇಲಿಂದ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡಿದ್ದ ಸಚಿವ ಆನಂದ್ ಸಿಂಗ್ ಪರಿಸರ ಪ್ರವಾಸೋದ್ಯಮ ಖಾತೆ ಬದಲಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಮಾತುಕತೆ ಫಲಪ್ರದವಾಗಿಲ್ಲ. ಹೀಗಾಗಿ ಸಿಎಂ ಮನೆಯಿಂದ ಕೋಪದಿಂದಲೇ ಹೊರಟು ಹೋಗಿದ್ದಾರೆ. ಇನ್ನು ಖ್ಯಾತೆ ತೆಗೆದಿದ್ದ ಎಂಟಿಬಿ ಬೆಳಗ್ಗೆ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಮುನಿಸು ತಾತ್ಕಾಲಿಕವಾಗಿ ಶಮನವಾದಂತೆ ಕಾಣುತ್ತಿದೆ. ಖಾತೆ ಬದಲಾಯಿಸೋವರೆಗೂ ಕೊಟ್ಟ ಖಾತೆಯಲ್ಲೇ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ನನಗೆ ಎ ಗ್ರೇಡ್ನಿಂದ ಬಿ ಗ್ರೇಡ್ಗೆ ತಂದಿದ್ದಾರೆ. ಖಾತೆ ಬದಲಾವಣೆ ಮಾಡುವಂತೆ ಸಿಎಂ ಬಳಿ ಕೇಳಿದ್ದೇನೆ. ವರಿಷ್ಠರ ಜೊತೆ ಚರ್ಚಿಸುವುದಾಗಿ ಬೊಮ್ಮಾಯಿ ಹೇಳಿದ್ದಾರೆ. ವಸತಿ ಖಾತೆಗಿಂತ ಇಂಧನ, ಪಿಡಬ್ಲ್ಯೂಡಿ, ಗ್ರಾಮೀಣಾಭಿವೃದ್ಧಿ ಅಥವಾ ಸಾರಿಗೆ ಇಲಾಖೆಯಲ್ಲಿ ಯಾವುದಾದರೂ ಒಂದನ್ನ ನೀಡಲಿ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ನಾನು ನನ್ನ ಹೇಳಿದಾಗೆ ನನಗೆ ಖಾತೆಗಳ ಹಂಚಿಕೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿದೆ. ಆಗಿರೋಂಥ ಬೇಸರನ ನೀವು ಸರಿಪಡಿಸ್ಕೊಡ್ತೀರಾ ನಾನಂತೂ ಭಾವಿಸಿದ್ದೆ. ನನಗೆ ಖಾತೆಯಲ್ಲಿ ಕೊಟ್ಟು ಮಾತಿನಂತೆ ನಡ್ಕೊಂಡಿರಲ್ಲ, ಬೇಸರ ಆಗಿದೆ. ನೀವಾದರೂ ಅದನ್ನು ಸರಿಪಡಿಸ್ತೀರಾ ಅಂತ ನಾನು ಭಾವಿಸಿದ್ದೆ. ಈಗಲೂ ಕೂಡ ನನಗೆ ಆ ಭರವಸೆ ಸಿಕ್ಕಲಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಸರಿ ಮಾಡಿಸ್ಕೊಡಿ, ನಾವು ವರಿಷ್ಠರಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಅದು ಬಹಳ ಸಂತೋಷವಾಗಿ ನಾನು ಕೂಡ ಒಪ್ಕೊಂಡಿದ್ದೇನೆ. ಇನ್ನು ನೂತನ ಸಚಿವರ ಖಾತೆ ಅಸಮಾಧಾನದಿಂದ ಸಿಎಂ ಬೊಮ್ಮಾಯಿಗೆ ಟೆನ್ಷನ್ ಆದಂತಿದೆ. ಸಚಿವರ ಕೋಪಾತಾಪದ ಬಗ್ಗೆ ಮಾಜಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಿಎಸ್ವೈ ಒಂದಿಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಸಚಿವರ ಖ್ಯಾತೆ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆನಂದ್ ಸಿಂಗ್ ಹಾಗೂ ಎಂಟಿಬಿ ನಾಗರಾಜ್ ಜೊತೆಗೆ ಮಾತುಕತೆ ನಡೆಸಿದ್ದೇನೆ. ಅವರ ಗೌರವಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ತೀನಿ. ಎಲ್ಲಾ ಅಸಮಾಧಾನಗಳು ಸದ್ಯದಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆನಂದ್ ಸಿಂಗ್ ಅವರು ತಮ್ಮನ್ನ ಭೇಟಿಯಾದರು, ಅವರು ಸಮಾಧಾನ ಆಗಿದ್ದಾರೆ. ಅವ್ರ ಹತ್ರ ಎಲ್ಲ ವಿಷಯಗಳ ಚರ್ಚೆ ಮಾಡಿದ್ದೇನೆ. ಅವರು ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಭಾವನೆಗಳು ಅರ್ಥ ಆಗ್ತದೆ, ನಿಮ್ಮ ಗೌರವ ಉಳಿಸೋದಕ್ಕೆ ಏನಿಲ್ಲ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಇವತ್ತು ಕರೆದು ಮಾತಾಡ್ತೀನಿ. ಸರ್, ಅಂದ್ರೆ ಯಡಿಯೂರಪ್ಪನವರು ಮತ್ತೆ ನೀವು ಇಬ್ರು ಕೂಡ ಕೊಟ್ಟು ಮಾತನ್ನ ನಡ್ಕೊಳ್ಳಿಲ್ಲ ಅಂತ ಬಹಿರಂಗ ಅದೆಲ್ಲ ಇನ್ನು ಚರ್ಚೆ ವಿಷಯ ಅಲ್ಲ. ಇನ್ನು ಖ್ಯಾತೆ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಚಿವ ಗೋವಿಂದ ಕಾರಜೋಳ, ಎಲ್ಲಾ ಖಾತೆಗಳು ಪ್ರಭಾವಿನೇ, ಯಾವ ಖಾತೆ ಹೆಚ್ಚು ಯಾವ ಖಾತೆ ಕಡಿಮೆ ಅನ್ನೋದಿಲ್ಲ. ಈ ಹಿಂದೆ ನಾನು ಕನ್ನಡ ಮತ್ತು ಸಂಸ್ಕೃತಿ, ಲೋಕೋಪಯೋಗಿ, ಸಣ್ಣ ನೀರಾವರಿ ಸೇರಿದಂತೆ ಹಲವು ಇಲಾಖೆಗೆ ಮಂತ್ರಿಯಾಗಿದ್ದೆ. ಈಗ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ವರಿಷ್ಠರು ಸೇರಿ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ಗೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೂ ಮಂತ್ರಿಯಾಗಿದ್ದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಮಂತ್ರಿಯಾಗಿದ್ದೆ, ಲೋಕೋಪಯೋಗಿ ಇಲಾಖೆಗೂ ಮಂತ್ರಿಯಾಗಿದ್ದೆ. ಈಗ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ವರಿಷ್ಠ ನಾಯಕರು ಸೇರಿ ಜಲಸಂಪನ್ಮೂಲ ಇಲಾಖೆಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ನೀರನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಇನ್ನು ಇದೇ ಖಾತೆ ಹಂಚಿಕೆ ಅಸಮಾಧಾನದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಖಾತೆ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನ ಬರುವುದು ಸಹಜ. ಒಂದಿಬ್ಬರು ಖಾತೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ನಮ್ಮ ಕುರ್ಚಿ ಕೂತು ಚರ್ಚೆ ಮಾಡಬೇಕು. ಹಾಗೆ ಸಿಎಂ ಕೂಡ ಕೂತು ಚರ್ಚೆಯನ್ನ ಮಾಡ್ತಾರೆ. ಶೀಘ್ರದಲ್ಲೇ ಇದು ಸರಿ ಹೋಗಲಿದೆ ಅಂತ ನಂಬಿಕೆ ಇದೆ ನನಗೆ ಅಂತ ಹೇಳಿದ್ದಾರೆ. ಖಾತೆ ಹಂಚಿದಾಗ ನನಗೆ ಇಷ್ಟದ ಖಾತೆ ಬರೆದಿದ್ದಾಗ ಸಹಜವಾಗಿ ಒಂದು ಸ್ವಲ್ಪ ಅಪಸ್ವರಗಳು ಬರ್ತದೆ. ನಮ್ಮ ಪಾರ್ಟಿನಲ್ಲಿ ಕಮ್ಮಿ ಅಂಕ ಹೇಳಿದ್ರೆ ಒಂದು 2-3 ಜನ ಈ ರೀತಿ ಅಪಸ್ವರ ಮಾಡಿದ್ದಾರೆ. ಖಂಡಿತವಾಗೂ ನಮ್ಮ ಚೀಫ್ ಮಿನಿಸ್ಟರು, ನಮ್ಮ ಪಕ್ಷದ ಹಿರಿಯರು ಅವ್ರನ್ನ ಕೂತು ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾರೆ. ಮಾಜಿ ಸಿಎಂ ಯಡಿಯೂರಪ್ಪಗೆ ನೀಡಿದ್ದ ಸಂಪುಟ ದರ್ಜೆ ಸ್ಥಾನಮಾನವನ್ನ ನಿರಾಕರಿಸಿದ್ದಾರೆ. ನನಗೆ ಯಾವುದೇ ಸ್ಥಾನಮಾನ ಬೇಡ ಅಂತ ಸಿಎಂ ಬೊಮ್ಮಾಯಿಗೆ ಬಿಎಸ್ವೈ ಪತ್ರ ಬರೆದಿದ್ದು ಸರ್ಕಾರದ ಸವಲತ್ತುಗಳನ್ನು ನಿರಾಕರಿಸಿದ್ದಾರೆ.
ನಿನ್ನೆಯಷ್ಟೇ ಬೊಮ್ಮಾಯಿ ಸರ್ಕಾರ ಬಿಎಸ್ವೈಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿತ್ತು. ಇನ್ನು ಬಿಎಸ್ವೈಗೆ ನೀಡಲಾಗಿದ್ದ ಸಂಪುಟ ದರ್ಜೆ ಸ್ಥಾನಮಾನವನ್ನ ತಿರಸ್ಕರಿಸುತ್ತಿದ್ದಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯಡಿಯೂರಪ್ಪಗೆ ಸಂಪುಟ ದರ್ಜೆ ಸೌಲಭ್ಯ ತಿರಸ್ಕರಿಸಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನೇ ಹೇಳೋಣ ಅಂದ್ಕೊಂಡಿದ್ದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರಿಗೆ ಏನೋ ಮತ್ತೆ ಕ್ಯಾಬಿನೆಟ್ ರ್ಯಾಂಕು ಅವೆಲ್ಲ ಕೊಟ್ಟಿದ್ದಾರೆ. ಒಂದು ಕಡೆ ಆಸ್ಟರಿಟಿ ಮೆಜರ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ದುಂದು ವೆಚ್ಚ ಮಾಡಲಿಕ್ಕೆ ಹೊರಟಿದ್ದಾರೆ, ತಿರಸ್ಕರಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು, ನಾನೇ ಹೇಳೋಣ ಅಂತಿದೆ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ. ಇನ್ನು ಬೊಮ್ಮಾಯಿ ಸಿಎಂ ಆದ ದಿನದಿಂದಲೂ ಒಬ್ಬರ ಮೇಲೊಬ್ಬರು ಸಿಡಿದೇಳೋ ಸೂಚನೆ ನೀಡುತ್ತಿದ್ದಾರೆ. ಅದರಲ್ಲೂ ತನ್ನಿಷ್ಟದ ಖಾತೆ ಇನ್ನೊಬ್ಬರ ಪಾಲಾಗ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ರಣತಂತ್ರ ರೂಪಿಸುತ್ತಿದ್ದಾರಂತೆ. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅನ್ನ ಭೇಟಿ ಮಾಡಿದ ರಮೇಶ್ ಜಾರಕಿಹೊಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಶೆಟ್ಟರ್ ನಿವಾಸ ರಾಜಕೀಯ ಚಟುವಟಿಕೆಗಳ ಸೆಂಟರ್ ಆಗಿದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. 3 ದಿನದ ಹಿಂದೆ ಬೆಲ್ಲದ್ ಹಾಗೂ ರಾಜು ಗೌಡರನ್ನ ಭೇಟಿ ಮಾಡಿದ್ರು. ಇದೀಗ ಶೆಟ್ಟರ್ ಭೇಟಿ ಮಾಡಿರೋದು ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ಸಚಿವ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವರು, ಯಾರಾದರೂ ನಮ್ಮ ಕಾರ್ಯಕರ್ತನ ಮೈ ಮುಟ್ಲಿ, ಅವರು ಯಾವುದರಲ್ಲಿ ಹೊಡಿತಾರೋ ಅದರಲ್ಲೇ ಹೊಡಿಬೇಕು, ಅವರು ಹೊಡೆದ ಒಂದಕ್ಕೆ ನೀವು 2 ತೆಗೆದು ಬಿಡಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಹಿಂದೆ ಬಿಕಾಮ್ ಎಟ್ ಆಲ್ ಕಾಸ್ಟ್ ಅಂತ ಇತ್ತು, ಆದರೆ ಬದಲಾಗಿದೆ, ಫೇಸ್ ವಿತ್ ದ ಸೇಮ್ ಸ್ಟಿಕ್ ಅಂತಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಮೂಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನ ಮೈ ಮುಟ್ಟಿದ್ರೆ ಇವತ್ತೇನು ತೀರ್ಮಾನ? ಅವತ್ತು ಬಿಕಾಮ್ ಅಟ್ ಆಲ್ ಕಾಸ್ಟ್, ಇವತ್ತು ಫೇಸ್ ವಿತ್ ದಿ ಸೇಮ್ ಸ್ಟಿಕ್. ಶಿವಮೊಗ್ಗದಲ್ಲಿ ಮಂತ್ರಿ ಅರಗ ಜ್ಞಾನೇಂದ್ರ ಮಾತನಾಡಿದ್ದು, ಕೆಟ್ಟವರಿಗೆ ಶಿಕ್ಷೆಯಾಗಬೇಕು, ಸಜ್ಜನರಿಗೆ ರಕ್ಷಣೆಯಾಗಬೇಕು, ಇದು ಪೊಲೀಸಿನ ಮೂಲ ಕರ್ತವ್ಯವಾಗಬೇಕು. ನಾವು ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಕಾರಣ. ಅವರೇ ಇಲ್ಲ ಅಂದ್ರೆ ಏನೇನಾಗತ್ತೆ ಯೋಚನೆ ಮಾಡಿ. ಪೊಲೀಸರು ಇದ್ದೇ ಇಷ್ಟೊಂದು ಅಪರಾಧವಾಗ್ತಾ ಇದೆ. ನಾವು ಮಲಗಿದ್ದಾಗ್ಲೂ ಸಹ ಅವರು ಎಚ್ಚರಿಕೆಯಿಂದ ಇರ್ತಾರೆ. ನೆಮ್ಮದಿಯನ್ನು ಮತ್ತು ಶಾಂತಿಯನ್ನ ಕಾಪಾಡುವ ಒಂದು ಇಲಾಖೆ. ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂತೆ ನಾನಂತೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಬಗ್ಗೆ ಕೇಳಿದಕ್ಕೆ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಕೊರೋನಾ 3